ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಇವತ್ತು ತನ್ನ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಅದರ ಸಂಸ್ಥಾಪಕರಾದಂಥ ಮುನಿರಾಜರವರು ಈ ಸಮಾಜದಲ್ಲಿ ಏನು ದಿವ್ಯ ಚೇತನರಿದ್ದಾರೆ ಅವರಿಗೆ ಆಸರೆಯಾಗಿ ನಿಂತು ಅವರ ಎಲ್ಲರ ದೈಹಿಕ ಮಾನಸಿಕ ವೈಫಲ್ಯವನ್ನು ಮರೆತು ಈ ಸಮಾಜದಲ್ಲಿ ನಾವು ಕೂಡ ಮುಖ್ಯ ವಾಹಿನಿಗೆ ಬರಬಹುದು ಅನ್ನೋ ಒಂದು ಚೈತನ್ಯವನ್ನು ತುಂಬುವಂಥ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಸಂಯಮದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ನ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಈ ಒಂದು ಸಮಾಜಮುಖಿ ಕೆಲಸಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಸಮಾರಂಭವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಕಲಾಜ್ಯೋತಿ ಅದು ಕೇವಲ ಕಲಾಜ್ಯೋತಿ ಅಂದರೆ ಬರೀ ಪ್ರದರ್ಶನಕ್ಕೆ ಅಲ್ಲ, ಈ ಒಂದು ಕಲಾಜ್ಯೋತಿ ಯಾರು ದುರ್ಬಲರಿದ್ದಾರೆ, ಯಾರು ದೀನರಿದ್ದಾರೆ, ಯಾರು ವಿಕಲಚೇತನರಿದ್ದಾರೆ ಅವರಲ್ಲಿ ಆತ್ಮಜ್ಯೋತಿಯನ್ನು ಹಚ್ಚಿ ಆ ಮೂಲಕ ಉದ್ದೀಪನಗೊಳಿಸುವಂಥ ಕೆಲಸವನ್ನು ನಿಜಕ್ಕೂ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಸಂಸ್ಥಾಪಕರಾದಂಥ ಮುನಿರಾಜರವರಿಗೆ ಭಗವಂತ ಮತ್ತಷ್ಟು ಶಕ್ತಿಯನ್ನು ಕೊಡಲಿ. ಯಾರು ಈ ಜಗತ್ತಿನಲ್ಲಿ ನಮಗೆ ಏನೂ ಇಲ್ಲ, ನಾವೆಲ್ಲರೂ ಸಹ ಭಗವಂತ ನಮ್ಮಲ್ಲಿ ಏನೋ ಕಿತ್ಕೊಂಡ್ಬಿಟ್ಟಿದ್ದಾನೆ ಅಂತ ಭಾವನೆ ಇರುತ್ತಲ್ಲ, ಅವರೆಲ್ಲರ ಭಾವನೆಯನ್ನು ಹುಸಿಗೊಳಿಸಿ ಅವರಲ್ಲಿ ಆತ್ಮಶಕ್ತಿಯನ್ನು ಆತ್ಮ ಚೈತನ್ಯವನ್ನು ತುಂಬುವಂಥ ಕೆಲಸವನ್ನು ಈ ಕಲಾಜ್ಯೋತಿ ಟ್ರಸ್ಟ್ ಮಾಡಲಿ. ಆ ಶಕ್ತಿಯನ್ನು ಭಗವಂತ ಅವರಿಗೆ ಮುನಿರಾಜಗೌಡರಿಗೆ ಕೊಡಲಿ ಅಂತೇಳಿ ಹಾರೈಸ್ತೇನೆ. ಮೊದಲಿಗೆ ಹಾರಾಟಿ ದೈವ ಶಿವಯೋಗಿ ಸಿದ್ದರಾಮಯ್ಯರನ್ನ ಸ್ವರ್ಗದಲ್ಲಿ ಧ್ಯಾನಿಸಿ ಈ ದಿನ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ತನ್ನ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದೆ. ಇದರ ಸಂಸ್ಥಾಪಕರಾದಂಥ ಮುನಿರಾಜ್ ಅವರು ತುಂಬಾ ಕಾಳಜಿಯಿಂದ 8 ವರ್ಷಗಳಿಂದ ಈ ಒಂದು ಆಶ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. 8ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕೃತಜ್ಞತಾ ಸಮಾರಂಭ. ಯಾರ್ಯಾರು ಈ ಒಂದು ಆಶ್ರಮಕ್ಕೆ ತಮ್ಮ ತನು ಮನದ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಒಂದು ಈ ಸಮಾರಂಭಕ್ಕೆ ಪುಣ್ಯ ಸ್ವಾಮೀಜಿಗಳು ಶ್ರೀ 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 ಪರಮ ಪೂಜ್ಯ ಸ್ವಾಮೀಜಿಯವರ ಆಗಮನವಾಗ್ತಾ ಇದೆ. ಅವರಿಗೆ ತಮ್ಮೆಲ್ಲರ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಹಾಗೂ ಕೃತಜ್ಞತಾ ಸಮಾರಂಭ 2024-25ಕ್ಕೆ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀ ಸಿದ್ದರಾಮಯ್ಯ ಒಂದು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮುನಿರಾಜ್ ಅವರಿಗೆ ಒಂದು ಆಶೀರ್ವಾದ ನೀಡ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ. ಇದೊಂದು ಕೃತಜ್ಞತಾ ಸಮಾರಂಭ. ಕೃತಜ್ಞತೆ ಸಲ್ಲಿಸುವುದು ಅಕಾಡೆಮಿಯ ಮುಖ್ಯಸ್ಥ ರೇಣುಕಾ ಪ್ರಸಾದ್ ಅವರಿಗೆ ಗೌರವದ ಸನ್ಮಾನ ಶ್ರೀ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೊಡಮಾಡುವ ಈ ಒಂದು ಸನ್ಮಾನದಲ್ಲಿ ಮುಖ್ಯ ಅತಿಥಿ ಮಹೋದಯರು ಕೂಡ ಉಪಸ್ಥಿತಿ ಇದ್ದಾರೆ ಹಾಗೂ ವಿದ್ಯಾರ್ಥಿಗಳು ಕೂಡ ಉಪಸ್ಥಿತಿ ಇದ್ದಾರೆ ಅಂತ ಹೇಳ್ತಾ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ 8ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕೃತಜ್ಞತಾ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ವಿಚಾರ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲರೂ ಕೂಡ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರೆ. ಆದರೆ ಸುಮಾರು ಜನ ನನಗೆ ಹೇಳ್ತಾರೆ ನಿಮ್ಮ ಹುಟ್ಟುಹಬ್ಬ ಯಾವಾಗ ಅಂತ. ನನ್ನ ಹುಟ್ಟುಹಬ್ಬ ಇವತ್ತೇ. ಯಾಕೆಂದರೆ 50ಕ್ಕೂ ಹೆಚ್ಚು ಮಕ್ಕಳು ನಮ್ಮಲ್ಲಿ ಇವತ್ತು ಊಟ ವಸತಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ, ತೆರಿಗೆ ಪಡ್ಕೊಳ್ತಾ ಇದ್ದಾರೆ. ಸಿಂಗಲ್ ಪೇರೆಂಟ್ಸ್ ಮಕ್ಕಳಿದ್ದಾರೆ, ತಂದೆ ಇದ್ದು ತಾಯಿ ಇರಲ್ಲ, ತಾಯಿ ಇದ್ದು ತಂದೆ ಇರಲ್ಲ. ಅಂಥ ಮಕ್ಕಳುಗಳಿಗೆ ಇಬ್ಬರು ಇಲ್ದಿರುವಂಥ ಮಕ್ಕಳು, ತಂದೆ ಇಲ್ದಿರುವಂಥ ಮಕ್ಕಳುಗಳನ್ನ ನಾವು ಹ್ಯಾಂಡಿಕ್ಯಾಫ್ಟು, ಬೆಡ್ರಿಡನ್ ಮಕ್ಕಳು, ಮೆಂಟಲಿ ಫಿಸಿಕಲ್ ಹ್ಯಾಂಡಿಕ್ಯಾಫ್ಟು, ಬ್ಲೈಂಡು ಈ ಥರ ಮಕ್ಕಳುಗಳಿಗೆ ಉಚಿತವಾಗಿ ಆಶ್ರಯವನ್ನು ಕೊಟ್ಟಿದ್ದೀವಿ. ನಿರಂತರವಾಗಿ ಸೇವೆ ನಡ್ಕೊಂಡು ಹೋಗ್ತಾ ಇದೆ. ಈ ಥರ ವೈದ್ಯರು ನಮಗೆ ಸಂಪರ್ಕ ಆಗಿದ್ದಾರೆ. ಈ ಥರದಲ್ಲೇ ಒಬ್ಬರು ಯಾರೋ ಭೇಟಿಯಾದರೂ ಮುಂದಿನ ದಿನಗಳು ನಿರಂತರವಾಗಿ ಸೇವೆಗಿರ್ತಾರೆ. ಹಾಗಾಗಿ ನಾವು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹೇಗಪ್ಪ ಭೇಟಿ ಮಾಡೋದು ಅಂತಿದ್ದೋ ಇವತ್ತು ಒಂದು ವೇದಿಕೆ
ವೇದಿಕೆಯಲ್ಲಿ ಸಿಕ್ಕಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ನಿರಂತರವಾಗಿ ಅವರ ಸಹಕಾರ ನಮ್ಮ ಆಶ್ರಮಕ್ಕೆ ಅತ್ಯಗತ್ಯವಾಗಿದೆ. MTV ನಾಗರಾಜ್ ಸರ್ ಬಂದಿದ್ದರು, ಮತ್ತು ಹಲವಾರು ಗಣ್ಯರು ಈಗಾಗಲೇ ಬಂದು ಹೋಗಿದ್ದಾರೆ. ಇನ್ನು ಸ್ವಾಮೀಜಿಗಳು ಕೂಡ ಇನ್ನೊಂದು 5 ನಿಮಿಷದಲ್ಲಿ ಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪ್ರಮಾಣವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಡಾಕ್ಟರ್ ಮುನಿರಾಜು ಅವರ ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆಯಲ್ಲಿ ಮಾತಾಡ್ತಿದ್ದೀನಿ. ಒಬ್ಬ ವೈದ್ಯನಾಗಿ ಸಮಾಜದಲ್ಲಿ ಇಂಥ ಒಳ್ಳೆಯ ಕಾರ್ಯಗಳು ನಡೀತಿದ್ದಾಗೆ ಹೆಮ್ಮೆ ಅನಿಸುತ್ತೆ, ಸಂತೋಷ ಅನಿಸುತ್ತೆ. ನಾನು ಕೂಡ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಆಗಲೇ MTB ನಾನು ಕೊಡುಗೈ ದಾನಿ ಅಂತ ಹೇಳಿದೆ, ಪುಣ್ಯಾತ್ಮರು ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡಾಕ್ಟರ್ ಮುನಿರಾಜು ಅವರು ನಮ್ಮ ಇಂಥ ಸೇವೆ ಮಾಡ್ತಿರೋದು ನಿಜವಾಗ್ಲೂ ಅದ್ಭುತ. ಅದರೊಳಗಾಗಿ ಇಷ್ಟು ಜನ ಮಾಧ್ಯಮದವರು ಒಂದು ಸಿನಿಮಾ ಇದ್ರದ್ದು ನಡೀತಲ್ಲ ಆ ಥರ ಇಷ್ಟು ಜನ ಸೇರಿ ಇದನ್ನು ಜನಸಾಮಾನ್ಯರಿಗೆ ಮಾಡ್ತಿರೋ ಒಳ್ಳೆ ಕೆಲಸನ ತಲುಪಿಸ್ತಿದ್ದೀರಲ್ಲ, ನಿಮಗೂ ಕೂಡ ಅಭಿನಂದನೆಗಳು. ನಿಜವಾಗ್ಲೂ ಇವತ್ತಿನ ಈ ವಿಕಲಚೇತನ ಅಲ್ಲ, ವಿಶಿಷ್ಟಚೇತನ ಮಕ್ಕಳಿಗೆ ಅವ್ರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಸೊ ಆ ದೃಷ್ಟಿಯಲ್ಲಿ ನಾನು ಭಾಳ ಫೆಮಿಲಿಯರ್ ಇದ್ದೀನಿ. ನೀವು ಎಲ್ರಿಗೂ ಗೊತ್ತು, ನಾನು ಯೂಟ್ಯೂಬ್ನಲ್ಲಿ ಕೋವಿಡ್ ಟೈಮ್ನಿಂದಲೂ ಕೂಡ ಜನಗಳಿಗೆ ಸಾಕಷ್ಟು ಧೈರ್ಯ ಹೇಳಿ ಬಂದಂಥ ಒಬ್ಬ ವೈದ್ಯ. ಈ ಸಮಾರಂಭಕ್ಕೆ ಕರೆದಿದ್ದಕ್ಕೆ ನನಗೆ ಬೇರೆ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಶಿವು ಹೇಳಿದ್ದಕ್ಕೆ ಶಿವು ಜೊತೆಯಲ್ಲಿ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ಮುನಿರಾಜವರು ಇಂಥ ಉತ್ತಮ ಕೆಲಸವನ್ನು ಮಾಡ್ತಿದ್ದಾರೆ ಅಂತ. ಅವರಿಗೆ ಸಪೋರ್ಟ್ ಮಾಡಿ ಇಷ್ಟೊತ್ತು ಕೂಡ ನಾವು ಅವ್ರಿಗೆಲ್ಲ ಸನ್ಮಾನ ಮಾಡಿದೆ. ನಾನು ಬೆಳಕು ಇರ್ಬೋದು ಇಂಥ ಅನೇಕ ವಾಲಂಟರಿ ಆರ್ಗನೈಸೇಷನ್ಸು ಇಂಥವ್ರ ಜೊತೆ ಕೈ ಜೋಡಿಸ್ತಾರೆ ಅಂದರೆ ಇಟ್ ಇಸ್ ಜಿನೈನ್. ನಮ್ಗೆ ಗೊತ್ತು ಅನೇಕ ಸಂಸ್ಥೆಗಳು ತಮ್ಮ ಉದ್ಧಾರಕ್ಕೋಸ್ಕರ ಈ ಮಿಸ್ಯೂಸ್ ಮಾಡ್ಕೋತಾರೆ. ಆದರೆ ಇವರು ಮುನಿರಾಜುವರ ಕೆಲಸನ ಎಲ್ಲರೂ ಶ್ಲಾಘನೀಯ, ಎಲ್ಲರೂ ಶ್ಲಾಘಿಸಿದ್ದಾರೆ. ನನಗೂ ಕೂಡ ಹೆಮ್ಮೆ ಅನಿಸುತ್ತದೆ. ಮುಂದಿನ ದಿನಗಳಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಯಾವುದೇ ಮಕ್ಕಳಿಗೆ ಏನೇ ಇದ್ದರೂ ಕೂಡ ನನಗಿವತ್ತು 70 ವರ್ಷ, 45 ವರ್ಷ ಸೇವೆ ಮಾಡಿದ್ದೀನಿ. ದೇವರು ನನ್ನನ್ನು ಚೆನ್ನಾಗಿಟ್ಟಿದ್ದಾನೆ. ನಾವೆಲ್ಲ ದನಗಿನ ಕಾಯ್ಕೊಂಡಿದ್ದ ಹುಡುಗರು, ಹಳ್ಳಿ ರೈತರ ಮಕ್ಕಳು. ಇವತ್ತು ನಾನು ಇಂಟರ್ನ್ಯಾಷನಲ್ ಫೇಮಸ್ ಸರ್ಜನ್. ನನ್ನ ಸೇವೆಯನ್ನು ತಾವೆಲ್ಲರೂ ಉಪಯೋಗಿಸ್ಕೊಳ್ಳಿ, ನಾನು ಅದಕ್ಕೆ ಸದಾ ಸಿದ್ಧ ಅಂತ ಹೇಳ್ಬಿಟ್ಟು ನನ್ನನ್ನು ಬೆಳಗ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮೆಡಿಕಲ್ ಕ್ಯಾಂಪ್ ಮಾಡೋಂಥ ಯೋಜನೆ ಮಾಡ್ಕೊಂಡು ಡೆಫಿನೆಟ್ಲಿ ನೀವು ಯಾವ ಬೇಕೋ ಇದು ಮಾಡಿ. ನಾನು ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ ಚೇರ್ಮನ್ ಇದ್ದೀನಿ. ಸಪ್ತಗಿರಿಯಲ್ಲಿ ಒಂದು ಟೀಮ್ ಇದೆ. ನಾನು ಮೊದಲು ಅಲ್ಲೇ ಪ್ರೊಫೆಸರ್ ಆಗಿದ್ದೆ. ನಿಮ್ಗೆ ಎಲ್ಲಿ ಏನೋ ಕಾರ್ಯಕ್ರಮ ಬೇಕು ಅಷ್ಟೇ ಅಲ್ದಿರ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ. ಕ್ಯಾನ್ಸರ್ ಡಿಟೆಕ್ಷನ್ ಆಗಿಂದಾಗೆ ಮಾಡ್ತೀವಿ. ನೀವೆಲ್ಲಾದರೂ ಒಂದು ಜಾಗ ಸೂಚಿಸಿದರೆ ನನ್ನ ಸಹಾಯ ಸದಾ ಇರುತ್ತೆ. ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಈ ರೀತಿಯ ಅವಕಾಶಗಳು ನೀವು ಕೊಡೋದ್ರಿಂದ ನಮಗೆ ಮಾಡಲಿಕ್ಕೆ, ನಾವು ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ನೀವು ಕೊಟ್ಟ ಅವಕಾಶವನ್ನು ಉಪಯೋಗಿಸ್ಕೊಂಡು ಜನಸಾಮಾನ್ಯರಿಗೆ ನಿಮ್ಮೊಟ್ಟಿಗೆ ನಾವು ಸೇವೆ ಮಾಡಲಿಕ್ಕೆ ಸದಾ ಸಿದ್ಧ ಅಂತ ಗೌರವದ ಸನ್ಮಾನ. ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ. ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಗೌರವದ ಸನ್ಮಾನ ಇರ್ತದೆ ಅಂತ ಹೇಳ್ತಾ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಮನವಿ. ಇನ್ನು ವೀಕೆನ್ಷನ್ ಮೂಲಕ ಅನೇಕ ಜನರಿಗೆ ಸಹಾಯ ಮಾಡುವ ಮೂಲಕ ಸನ್ಮಾನ್ಯ ಶ್ರೀ ಸಬ್ಬುಡ ಅಮಿತ್ ಸರ್ಗೆ ಗೌರವದ ಸನ್ಮಾನ. ಶ್ರೀ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ಆದಂತ ಮುನಿರಾಜು ಸರ್ ಹಾಗೂ ನಮ್ಮೆಲ್ಲರ ಹಿರಿಯರಾದಂತಹ ಶ್ರೀಯುತ ಡಾಕ್ಟರ್ ಅಂಜನಪ್ಪ ಸರ್ ಹಾಗೂ ಶ್ರೀ ಸ್ವಾಮಿ ಸರ್ ಮತ್ತು ನಮ್ಮ ಸ್ಮೈಲ್ ಶಿವ ಸರ್ ಹಾಗೂ ಇನ್ನು ಅನೇಕ ಮಹನೀಯರ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಮುನಿರಾಜ್ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 8ನೇ ವರ್ಷದ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದರು. ಆಹ್ವಾನದ ಮೇರೆಗೆ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಕೆಲವು ವಿಚಾರಗಳನ್ನು ನಾನು ಸಭೆಯಲ್ಲಿ ಕೂಡ ಸಾರ್ವಜನಿಕವಾಗಿ ಪ್ರಸ್ತಾಪವನ್ನು ಮಾಡಿದೆ. ಯಾಕೆಂದರೆ ಭಾಳ ಸಂತೋಷ. ಸಮಾಜದಲ್ಲಿ ನೊಂದು ಬೆಂದಂಥ ಅಂಗವಿಕಲರಾಗ್ಬೋದು ಅಥವಾ ಬುದ್ಧಿಮಾಂದ್ಯ ಹೋದವರು ಹಾಗೆ ನಮ್ಮ ಅಂಧರು ಇಂಥ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳನ್ನು ಒಂದು ಟ್ರಸ್ಟ್ ಮೂಲಕ ಅವರು 10 ವರ್ಷಗಳಲ್ಲಿ ಪ್ರಾರಂಭ ಮಾಡಿ ಇವರ ಒಂದು 60 ಜನ ಅಂಧ ಮಕ್ಕಳನ್ನು ಇಟ್ಟು ಅವರಿಗೆ ಶಿಕ್ಷಣ ಹಾಗೆ ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯೊಂದಿಗೆ ಇವತ್ತು ಅದರ ಒಂದು ನಿರ್ವಹಿಸ್ತಾ ಇದೆ. ಹಾಗೆ ಬೇರೆ ಬೇರೆ ಆಶ್ರಮಗಳು ಕೂಡ ನಮ್ಮ ಮೂಲಕ ಸಾಕಷ್ಟು ಆಶ್ರಮಗಳ ನಿರಾಶ್ರಿತರಿಗೆ
ಅವ್ರಿಗೆ ಎಲ್ಲ ರೀತಿಯ ಒಂದು ಸಹಕಾರ, ಒಂದು ಸಹಾಯ, ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಕೂಡ ಮುನ್ರಾಜ್ ಅವರು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಈ ಸಮಾರಂಭದಲ್ಲಿ ಭಾಳ ಮನದಾಳಪೂರ್ವಕವಾಗಿ ಅಭಿನಂದನೆಗಳು ಕೂಡ ನಾನು ಅವರಿಗೆ ಸಲ್ಲಿಸ್ತೇನೆ. ಇಲ್ಲಿ ಬಂದಂಥ ಎಲ್ಲ ಸಮಾಜದಲ್ಲಿ ನೊಂದು ಬೆಂದಂಥ ಸಮುದಾಯಗಳು ಇವರಿಗೆಲ್ಲರೂ ಕೂಡ ದೇವರು ಆಯುರು, ಆರೋಗ್ಯ, ಸಕಲ ಸಂಪತ್ತುಗಳನ್ನು ಕೊಡಲಿ ಅಂತ ನಾನು ಈಗಾಗಲೇ ದೇವರಲ್ಲಿ ಕೂಡ ಅವ್ರ ಪರವಾಗಿ ಪ್ರಾರ್ಥನೆ ಮಾಡಿದ್ದೇನೆ. ನಾವು ಕೂಡ ಇಂಥ ಸುಮಾರು 25ರಿಂದ 30 ನಿರಾಶ್ರಿತರ ಈ ಆಶ್ರಮಗಳಿಗೆ ಪ್ರತಿ ತಿಂಗಳು ಕೂಡ ಅವರಿಗೆ ಅಲ್ಲಿ ಅವಶ್ಯಕತೆ ಇರತಕ್ಕಂಥದ್ದನ್ನು ನಾನು ಕೊಡುವಂಥ ಕೆಲಸ ನಾನು ಮಾಡ್ತಾ ಬಂದಿದ್ದೇನೆ. ಅದನ್ನು ಕೂಡ ಮುಂದೆ ಹೀಗೆ ಮುಂದುವರಿಸುವುದು ಅನ್ನೋದು ನಮ್ಮ MTB ಟ್ರಸ್ಟಿನ ದೇಹ ಮತ್ತು ಉದ್ದೇಶವೂ ಕೂಡ ಸಾಕಾ. ಎಲ್ರಿಗೂ ನಮಸ್ಕಾರ. ಸಂಗೀತವೇ ತನ್ನ ಉಸಿರಾಗಿಟ್ಟುಕೊಂಡು ಕನ್ನಡಮ್ಮನ ಹೆಮ್ಮೆಯ ಪುತ್ರ ಕನ್ನಡ ನಾಡಿಗಾಗಿ ತನ್ನ ಸಂಗೀತ ಸೇವೆಯನ್ನ ಮಾಡುತ್ತಾ ಇಂದಿಗೂ ಸದಾ ಹಸನ್ಮುಖಿಯಾಗಿ ಜೀವನವನ್ನ ಸಾಗಿಸುತ್ತಾ ಸಮಾಜ ಸೇವೆ ಮಾಡುತ್ತಾ ಕನ್ನಡಮ್ಮನ ಸೇವೆ ಮಾಡುತ್ತಾ ನಮ್ಮೆಲ್ಲರೊಟ್ಟಿಗೆ ಸದಾ ನಗುತ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಕೋಟೇಶ್ ಸರ್ಗೆ ಗೌರವದ ಸನ್ಮಾನ. ಮಲ್ಲಿಗೆ ಮೇಳದ ಜೋರಾದ ಚಪ್ಪಾಳೆ ಬಂಧುಗಳೇ. ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅತ್ಯಂತ ಗೌರವಾನ್ವಿತರಾಗಿ ಬಹಳ ವಿಶೇಷವಾಗಿ 2023ರಲ್ಲಿ ರಾಜಕೀಯ ಸೇವಾ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ ಇವರು ಜನಸೇವೆ, ಜನಾರ್ದನ ಸೇವೆ ಎಂದು ತಮ್ಮ ಅಧಿಕಾರ ಇರಲಿ ಬೆಳಲಿ ನೆಚ್ಚಿನ ನಾಯಕರು ಆದಂತಹ ಈ ರಾಜ್ಯ ಕಂಡ ವಿಶೇಷವಾದಂತಹ ವ್ಯಕ್ತಿ, ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ, ಮಾಜಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ MTB ನಾಗರಾಜ್ ಸರ್ಗೆ ಗೌರವದ ಸನ್ಮಾನ ನಡೀತಾ ಇದೆ. ಕಲಾ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಶೇಷವಾದ ಸನ್ಮಾನ ತಮಗೆ. ಕೊಡುಗೈ ದಾನಿ ಕುಬೇರ MTB ನಾಗರಾಜ್ ಅವರ ಪಕ್ಕದಲ್ಲಿ ಕೂತ್ಕೊಳ್ಳುವಂತ ಸೌಭಾಗ್ಯ ನನಗೆ. ಎಷ್ಟು ಜನಕ್ಕೆ ಇಂಥ ಕುಬೇರ ಅವರ ಬಾಲ್ಯ ಜೀವನ ನನಗೆ ಗೊತ್ತಿರಲಿಲ್ಲ. 35 ರೂಪಾಯಿ ಸಂಬಳದಿಂದ ಇವತ್ತು ಕೋಟ್ಯಾಧಿಪತಿ, ಇಂಥ ಕೋಟ್ಯಾಧಿಪತಿಗಳು ಕೊಡುಗೈ ದಾನಿಗಳಾಗೋದಲ್ಲ ಇದೆಯಲ್ಲ, ಅದು ಬಹಳ ಹೆಮ್ಮೆ ಅನಿಸುತ್ತೆ ಸಮಾಜದಲ್ಲಿ. ಅದಕ್ಕೆ ನಾನು ಇವತ್ತು ಕೃತಜ್ಞ. ಕಲೆಗೆ ಬೆಲೆ ಜಾಸ್ತಿ. ಎಷ್ಟು ಚೆನ್ನಾಗಿ ಬಂದು 2 ನಿಮಿಷದಲ್ಲೇ ಎಲ್ಲರನ್ನು ಮೋಡಿ ಮಾಡಿದಂತ ಕಲಾವಿದರು, ಅವ್ರಿಗೂ ಕೂಡ ಒಂದು ನಮಸ್ಕಾರ ಹೇಳಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತೀನಿ, ಡಾಕ್ಟರ್ ಮುನ್ರಾಜ್ ಅಮ್ಮ ಕನ್ನಡದಲ್ಲಿ ಹೇಳ್ತಾರೆ, ಮಗು ಅಳದಿದ್ರೆ ಅಮ್ಮನೂ ಹಾಲು ಕೊಡಲ್ವಂತೆ. ಮುನ್ರಾಜ್ ಅವರು ಇಂಥ ಮಕ್ಕಳನ್ನೆಲ್ಲ ಕಲೆ ಹಾಕೊಂಡು ಅಳ್ತಾರೆ ಅಂದ್ರೆ MTB ನಾಗರಾಜ್ ಅವರ ಮನೆಗೆ ಹೋಗಿ ನನ್ನ ಮಕ್ಕಳಿಗೋಸ್ಕರ ಕೊಡಿ ಅಂದ್ರೆ ಅವರು ಇವರೊಬ್ಬರಿಗೆಲ್ಲ ಇಂಥ 30 ಸಂಸ್ಥೆಗಳಿಗೆ ದಾನ ಕೊಡ್ತಾರೆ ಅಂದ್ರೆ ಸಮಾಜದಲ್ಲಿ ವ್ಯಕ್ತಿತ್ವ ಎಷ್ಟು ಮುಖ್ಯ ಅನ್ನೋದು ಭಾಳ. ಮುನ್ರಾಜ್ ಅವರು ಸ್ವತಃ ತಾನೇ ಆ ಪರಿಸ್ಥಿತಿಯಲ್ಲಿದ್ದು ಒಬ್ಬನಿಗೆ ಅಲ್ಲ, ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಾಕಷ್ಟು ಮಕ್ಕಳು, ನನಗೆ ಗೊತ್ತಿದೆ ಒಬ್ಬ ವೈದ್ಯನಾಗಿ ಒಂದು ವಿಶೇಷ ಚೇತನ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ. ನನ್ನ ಅಣ್ಣ, ಹಿರಿಯ ಅಣ್ಣ ಸ್ಕೂಲ್ ಟೀಚರ್ ಇದ್ದಾರೆ, ಅವ್ರಿಗಿಬ್ಬರು ಮಕ್ಕಳು, ಮಗ ಆಪ್ಥಾಲ್ಮಾಲಜಿಸ್ಟ್, ಮಗಳು ಈ ವಿಕಲಚೇತನ. ಅವಳನ್ನ ಬೆಳೆಸಲಿಕ್ಕೋಸ್ಕರವಾಗಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಸಮಾಜದಲ್ಲಿ ಬೇರೆಯವ್ರಿಗೋಸ್ಕರವಾಗಿ ಈ ರೀತಿ ಕಷ್ಟಪಟ್ಟು ಮಾಡುವಂತ, ಅದಕ್ಕೆ ನಮ್ಮ ಶಿವು ಇದನ್ನಲ್ಲ, ನಮ್ಮ ಶಿವು ಹೇಳಿದ್ಮೇಲೆ ನನ್ನ ಕಾರ್ಯಕ್ರಮಕ್ಕೆ ಬರಲಿದ್ದೇವೆ. ಯಾವುದೇ ಒಂದು ನಮ್ಮ ವೈದ್ಯರ ಫಸ್ಟ್ ಸರ್ಕಲ್ ಕಾರ್ಯಕ್ರಮ ಇತ್ತು, ಅದರಲ್ಲಿ ಅರ್ಧಕ್ಕೆ ಬಿಟ್ಟು ನಾನು ಮತ್ತೆ ವಾಪಸ್ ಜಾಯಿನ್ ಆಗ್ತೀನಿ ಅಂತ ಹೇಳಿಬಿಟ್ಟು ಆ ಶಿವು ತೋರಿಸುವಂತ ಪ್ರೀತಿ, ಕಾಳಜಿ, ಇದು ನಮ್ಮ ಸಾಮಾಜಿಕ ಕಳರ ಕೂಡ. ಅಪ್ಪ ನೋಡ್ಲಿಕ್ಕೆ ನಾನು ಬೆಳ್ಳಗೆ ಸೂಟ್ ಹಾಕೊಂಡು ಫಾರಿನ್ ಡಾಕ್ಟರ್ ತರ ಇದ್ರು ಕೂಡ ನಾನು ಫಾರಿನ್ ಡಾಕ್ಟರ್ ಅಲ್ಲ, ಕರೆಕಲ್ ತುಮಕೂರು ರೈತನ ಮಗ, ಹನುಮಂತರಾಯಪ್ಪನ ಮಗ. ಚಪ್ಪಾಳೆ ಹೊಡೀರಿ, ರೈತರ ಮಗ. ಅದಕ್ಕೆ ಈ ಸಾಮಾಜಿಕ ಕಳಕಳಿ, ನಾವು ಕಟ್ಟಂತ ಕಷ್ಟ ನನಗೆ ನಾನು ಮೇಯಿಸ್ಕೊಂಡಿದ್ದೆ. ಏನೋ ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಓದಿ ಸರ್ಜನ್ ಆಗಿದ್ದೀನಿ. ನಾನು ಆರ್ಡಿನರಿ ಸರ್ಜನ್ ಅಲ್ಲ, ಆಮೇಲೆ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್. ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ. ಇದೇ ರೀತಿ ಭಾನುವಾರ 1987ರಲ್ಲಿ ಬೋರಿಂಗ್ ಅಂಡ್ ಲೇಡಿ ಕರ್ಸನ್ ಹಾಸ್ಪಿಟಲ್ ನಾನು ಸರ್ಜನ್ ಆಗಿದ್ದಾಗ 10 ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದಂತ ಸರ್ಜನ್ ನಾನು ಗೋಲಿಬಾರಾಗಿದ್ದೆ. ನನಗೆ ಲಂಡನ್ ನಲ್ಲಿ 1994ರಲ್ಲಿ ಬೆಸ್ಟ್ ಸರ್ಜನ್ ಅವಾರ್ಡ್ ತಗೊಂಡಿದೆ. ಇದನ್ನ ಯಾಕೆ ಹೇಳ್ಕೊಳ್ತಿದ್ದೀನಿ ಅಂದ್ರೆ, ಒಬ್ಬ ಹಳ್ಳಿಯ ರೈತನ ಮಗನಾಗಿ ನಿಮ್ಮಂತೆ ನಾನು ಇದ್ದು ನನ್ಗೆ ಇನ್ನ ಖುಷಿ ಅಂದ್ರೆ, ನಾನು ಬರೋದ್ ಮೊದಲೇ MTB ಸಾಹೇಬರು ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಬಂದು ನೋಡಿದ್ರೆ ಜನಸಾಮಾನ್ಯರ ರೀತಿಯಲ್ಲಿ ಎಷ್ಟು ಸಿಂಪಲ್ ಆಗಿ ಕೂತಿದ್ದೀರಿ ಸರ್. ದೇವರು ನಿಮಗೆ 100 ವರ್ಷ ಆಯಿಸ್ಕೊಳ್ಳಿ. ನನ್ನ ಸೇವೆ ಈ ಸಮಾಜಕ್ಕೆ, ಈ ಮಕ್ಕಳಿಗೆ ಏನಾದ್ರೂ ವೈದ್ಯಕೀಯ, ಮುನ್ರಾಜ್ ಯಾವಾಗಲೇ ಹೇಳಿ
ಇವತ್ತು ಶಿವಿಂದ ನಾನು ಮುನ್ರಾಜು ಅವ್ರು ನೋಡಿರಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಶಿವ ಮುಖಾಂತರ ನಾಳೆ ಮಕ್ಕಳಿಗೆ ಏನೇ, ನಾನು ಬೇಸಿಕಲಿ ಸರ್ಜನ್ ಇದ್ದೀನಿ, ನನ್ನ ಮಗನೂ ಸರ್ಜನ್ ಇದ್ದಾನೆ, ನಾನು ಕೆಂಪೇಗೌಡ ಹಾಸ್ಪಿಟಲ್ ಚೇರ್ಮನ್ ಇದ್ದೀನಿ. ಈ ಮಕ್ಕಳಿಗೆ ಏನಾದರೂ ಫ್ರೀ ಅಡ್ಮಿಷನ್ ಬೇಕಾಗಲಿ, ಫ್ರೀ ಟ್ರೀಟ್ಮೆಂಟ್ ಬೇಕಾಗಲಿ, ನಾನು ಸದಾ ಇವ್ರ ಜೊತೆಯಲ್ಲಿ ಇರ್ತೀನಿ ಅಂತ ನಾನು ನಿಮ್ಮದೇ ಬರುತ್ತೆ. ಭಾಳ ಇಂಪಾರ್ಟೆಂಟ್, ನಮ್ಮ ಸೇವೆ ಬಹಳ ಮುಖ್ಯ. ಸೊ ನಾವು ಡೆಫಿನೆಟ್ಲಿ ಈ ಸೇವೆಗೆ ನಾನು ಸದಾ ಸಿದ್ಧನಿದ್ದೇನೆ. ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೂಡ ಅವ್ರವ್ರದೇ ಸ್ಪೆಷಾಲಿಟಿ, ಒಬ್ರು ಆಡಿಟರ್ ಇದ್ದಾರೆ, ಒಬ್ರು ಅಡ್ವೊಕೇಟ್ ಇದ್ದಾರೆ. ನೋಡಿ, ತಮ್ಮ ವೃತ್ತಿ ಬೇರೆ, ಪ್ರವೃತ್ತಿ ಬೇರೆ, ವೃತ್ತಿಗಳು ಬೇರೆ ಬೇರೆ ಆದರೂ ಕೂಡ ನಮ್ಮಿಷ್ಟು ಜನದ ಪ್ರವೃತ್ತಿ ಮುಂದೆ ಈ ಸಮಾಜಕ್ಕೆ ಸಹಾಯ ಮಾಡೋಣ ಅನ್ನೋದ್ರಿಂದ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಸಂಸಾರ ಹಳೆ ಆನಂದ ಸಾಗರ. ಭಾರತ್ ಮಾತಾಕ್ಕೆ ಒಂದೇ ಒಂದೇ. ನನ್ನ ಅಚ್ಚುಮೆಚ್ಚಿನ ತಮ್ಮ, ಪುಟ್ಟ ತಮ್ಮ ಮುನಿರಾಜು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡಿ. ನಾನು ಶೂಟಿಂಗ್ ಮಧ್ಯೆ ಬಂದಿದ್ದೀನಿ ಬಂಧುಗಳೇ, ಬರಲೇಬೇಕು. ಇಂಥ ಒಂದು ದಿವ್ಯ ಸನ್ನಿಧಿಲಿ ಇದೆ. ಈ ಮನುಷ್ಯ ಮಾಡ್ತಾ ಇರುವ ಕೆಲಸ ಸಾಧಾರಣದಲ್ಲ. ನಾಗರಾಜನ್ನ ಹೇಳಿದ್ರು, ಒಂದು ಸಲ ಈ ಆದರ್ಶ ಯುವಕನಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ಸುಮ್ಮನೆ ನನ್ನ ವಂದನೆಗಳು. ಥ್ಯಾಂಕ್ ಯು ಶಿವು, ಇಂಥ ಸುಂದರ ವಾತಾವರಣಗಳನ್ನು ಬರಮಾಡಿಕೊಂಡಿದ್ದೀರಿ. ಹೀಗೆ ಪ್ರೀತಿಯಿಂದ ಸಾಗೋಣ ಬಂಧುಗಳೇ. ಭಾರತೀಯ ಸಂಸ್ಕೃತಿ ಇರುವಂತದ್ದು ಪ್ರೀತಿಯಲ್ಲಿ, ನೀತಿಯಲ್ಲಿ, ಭಕ್ತಿಯಲ್ಲಿ. ನಮ್ಮ ಕನ್ನಡ ಸಂಸ್ಕೃತಿ ಅದುವೆ, ನಮ್ಮ ನಾಗರಾಜನ್ ಅವರ ಸಂಸ್ಕೃತಿ ಅದುವೆ. ಕಲಾ ಜ್ಯೋತಿಗೆ ಕೇಳಬೇಕು. ಅನಿವಾರ್ಯವಾಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ತೆ ನಮಸ್ತೆ ನಮಸ್ತೆ. ಸಿರಿಗನ್ನಡಂ ಗೆಲ್ಕೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ಕಲಾ ಜ್ಯೋತಿಗೆ ಜಯವಾಗಲಿ. ಮುಂದಿರಾಜರು ಜಯವಾಗಲಿ. ಇವತ್ತು ಏನು 8ನೇ ವರ್ಷದ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಕೃತಜ್ಞತ ಸಮಾರಂಭದ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಶೀರ್ವಾದಂತಹ ಖ್ಯಾತ ವೈದ್ಯರು ಆದಂತಹ ಆಂಜನಪ್ಪನವರೇ, ಹಾಗೆ ನಮ್ಮ ವಕೀಲರು ಹಾಗೂ ಜಂಟಿ ಕಾರ್ಯದರ್ಶಿಗಳು ಆದಂತಹ ಶಶಿಕುಮಾರ್ ಅವರೇ, ಹಾಗೆ ನಮ್ಮ ಮಾನ್ಯ ಶ್ರೀ ಗೌತಮ್ ರೆಡ್ಡಿ ಅವರೇ, ಪಾರ್ಥಸಾರಥಿ ಅವರೇ, ಹಾಗೆ ಜಯಶಂಕರ್ ಅವರು, ಮಾಲಾ ಜಯಶಂಕರ್ ಅವರೇ, ಶಿವಕುಮಾರ್ ಅವರೇ, ಹಾಗೆ ಮಾನ್ಯ ಶ್ರೀ ಸುನೀಲ್ ಗೌಡ್ರೆ, ಹಾಗೆ ನಮ್ಮ ದೇವದಾಸ್ ಮಾಸ್ಟರ್ ಅವರೇ, ಶ್ರೀ ರೇಣುಕಾ ಪ್ರಸಾದ್ ಅವರೇ, ಹಾಗೆ ವೇದಿಕೆ ಮೇಲೆ ಹಾಗೆ ಸುಬ್ರಹ್ಮಣ್ಯರವರೇ, ಹಾಗೆ ವೇದಿಕೆ ಮೇಲೆ ಆಶೀರ್ವಾದಂತ, ಹಾಗೆ ನಮ್ಮ ಸನ್ಮಾನ್ಯ ಶಶಿಧರ್ ಕೋಟೆ ಗಾಯಕರು, ಹಾಗೆ ಅವರು ಸಂಗೀತ ನಿರ್ದೇಶಕರು, ಅವರು ಕೂಡ ಆಗಮಿಸಿದ್ದಾರೆ. ಹಾಗೆ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಈ ವೇದಿಕೆಯ ಮುಂಭಾಗದಲ್ಲಿ ಆಶೀರ್ವಾದಂತ ಎಲ್ಲ ಆಹ್ವಾನಿತ ಸಹೋದರ ಸಹೋದರಿಯರೇ, ತಾಯಿಯಂದಿರೇ, ಎಲ್ಲ ವಿಕಲಚೇತನರ ಸಹೋದರ ಮತ್ತು ಸಹೋದರಿಯರೇ, ಹಾಗೆ ಪತ್ರಿಕಾ ಮಾಧ್ಯಮದ ಎಲ್ಲ ನಮ್ಮ ಸ್ನೇಹಿತರೇ, ಬಂಧುಗಳೇ, ಬಂಧು ಭಗಿನಿಯರೇ, ಇವತ್ತು ಈ ಒಂದು ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದು 8ನೇ ವರ್ಷದ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಇದರ ಅಧ್ಯಕ್ಷರು ಸೇರಿದಂತೆ ಇನ್ನೂ ಅನೇಕ ಮಹನೀಯರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಜ್ಯೋತಿ ಬೆಳಗುವ ಕಾರ್ಯಕ್ರಮ ನೆರವೇರ್ತಾ ಇದೆ. ಜ್ಯೋತಿಯು ಬೆಳಗುತ್ತಿದೆ, ಜ್ಯೋತಿಯು ಬೆಳಗುತ್ತಿದೆ, ರಾಮಲಿಂಗನ ಜ್ಯೋತಿಯು ಬೆಳಗುತ್ತಿದೆ, ನಿತ್ಯ ಕಾಯಕಲ್ಪದ ಜ್ಯೋತಿಯು ಬೆಳಗುತ್ತಿದೆ, ಕಲಾ ಜ್ಯೋತಿಯು ಬೆಳಗುತ್ತಿದೆ. ಈ ಉತ್ತಮ ಮಾತನ್ನು
ನಾಯಕರು, ಕರ್ಣನಂತೆ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಎಂಟಿವಿ ನಾಗರಾಜನವರು ಈಗಾಗಲೇ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಭವ್ಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ